ಪತ್ರಗಳು, ಲೆಟರ್ಸ್ ಅಂತಂದಾಗ ಕೇವಲ ಸಂವಹನ ಭಾಗವಾಗಿ ಅಲ್ಲದೆ ನೂರಾರು ಭಾವನೆಗಳನ್ನ ಹೊತ್ತು ತರ್ತಾ ಇದ್ದಂಥ ಸಾಧನ ಆಗಿತ್ತು. ಅದೇ ರೀತಿ ಡಾಕ್ಟರ್ ರಾಜ್‌ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಪತ್ರಗಳು ಕೇವಲ ಪ್ರಾಪರ್ಟಿ ಆಗಿರದೆ ಒಂದು ಭಾವನೆಗಳ ಒಂದು ಮಾಧ್ಯಮ ಆಗಿತ್ತು. ಒಂದು ಕಥೆಯ ದಿಕ್ಕನ್ನು ಬದಲಾಯಿಸುವಂಥ ಟ್ವಿಸ್ಟಿನ ಮಾಧ್ಯಮವಾಗಿ ಬಳಕೆ ಆಗ್ತಾ ಇತ್ತು. ಬಹುಶಃ 1980ರ ದಶಕ ಇರಬೇಕು. ಗೋಕಾಕ್ ಚಳುವಳಿಯ ನೇತೃತ್ವವನ್ನು ಡಾಕ್ಟರ್ ರಾಜ್‌ಕುಮಾರ್ ಅವರು ವಹಿಸಿಕೊಂಡ ನಂತರ ಕನ್ನಡ ಭೂಮಿಗೆ ಮತ್ತು ಕನ್ನಡ ಭಾಷೆಗೆ ಯಾವ ತ್ಯಾಗಕ್ಕಾದರೂ ಸಿದ್ಧ ಅನ್ನೋ ಒಂದು ಮಾತನ್ನು ಹೇಳಿ ಆ ಚಳುವಳಿಯ ಕಾವಿಗೆ ಪ್ರಮುಖ ಕಾರಣಕರ್ತರಾಗ್ತಾರೆ. ಇವತ್ತು ಡಾಕ್ಟರ್ ರಾಜ್ ಅವರ ಹುಟ್ಟುಹಬ್ಬದ ದಿನ. ನಮಗೆಲ್ಲ ಸ್ಫೂರ್ತಿ ಚೇತನ. ನಮ್ಮ ಇಲಾಖೆ 2009ರಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ಒಂದು ಅಂಚೆ ಚೀಟಿಯನ್ನು ಅವರ ಸ್ಮರಣಾರ್ಥ ರಿಲೀಸ್ ಮಾಡಿ ಅವರಿಗೆ ಗೌರವಗಳನ್ನ ಸಲ್ಲಿಸಿದೆ. ಕನ್ನಡ, ಕರ್ನಾಟಕ, ಡಾಕ್ಟರ್ ರಾಜ್‌ಕುಮಾರ್ ಅವರು ಎಂದೆಂದಿಗೂ ಇಲ್ಲಿರ್ತಾರೆ. ಎಲ್ಲರಿಗೂ ರಾಜ್ ಜನ್ಮದಿನದ ಶುಭಾಶಯ.